ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮೊಂದಿಗೆ ಪಂಚಮಸಾಲಿ ಸಂಘದ ಚಿಕ್ಕಬಿದ್ರೂರು ಘಟಕದ ಅಧ್ಯಕ್ಷ ಸಿದ್ದಣ್ಣ ಚಿಕ್ಕಪ್ಪ ಬಿದ್ರಿ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ರೀ ಸರ್. ನಮಸ್ತೆ ಮೇಡಮ್. ಸರಿ, ಈಗ ಟ್ರಸ್ಟಿಗಳನ್ನ 3 ಜನರನ್ನ ಈ ಒಂದು ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷರು ಉಚ್ಚಾಟನೆ ಮಾಡಿದ್ದಾರೆ, ಹೌದ್ರಿ ಸರ್? ಹೌದ್ರಿ ಮೇಡಮ್. ಸಂಘಕ್ಕೇನ್ ಅಧಿಕಾರ ಇದೆ? ಅವ್ರಿಗೆ ಅಧಿಕಾರನೇ ಇಲ್ಲ, ಅವ್ರು ಹೆಂಗ ನಮ್ಮನ್ನು ಉಚ್ಚಾಟನೆ ಮಾಡ್ತಾರೆ ಅಂತ ಟ್ರಸ್ಟಿಗಳು ಕೇಳ್ತಾ ಇದ್ದಾರೆ. ಟ್ರಸ್ಟಿಗಳು ಮೊದಲಾಗಿ ಒಂದ್ ಮಾತು ಬೈಲಾವನ್ನ ಕ್ಲೀನ್ ಆಗಿ ಓದ್ಲಿ ಮೇಡಮ್, ಅದ್ರ ಮೇಲೆ ಗೊತ್ತಾಗುತ್ತೆ ಅವ್ರಿಗೆ. ಬೈಲಾನ ಓದಿಲ್ಲ ಅವ್ರು, ಬರೀ ದುಡ್ಡು ಮಾಡಿದ್ದಾರೆ. ಬೈಲಾನ ಓದಿಲ್ಲ ಅವರು. ಬೈಲಾದೊಳಗೆ ಏನಿದೆ ಏನಿಲ್ಲ ಬೈಲಾದಲ್ಲಿ ಏನೈತ್ರಿ ಸರ್? ಬೈಲಾದಲ್ಲಿ ಏನೈತಿ? ಬೈಲಾದಲ್ಲಿ ಈ ಏನು ಟ್ರಸ್ಟಿ ಒಳಗಿರ್ತಕ್ಕಂಥ ಏನಾದ್ರೂ ಅವ್ಯವಹಾರ ಆದ್ರೆ, ಗೊಂದಲ ಸೃಷ್ಟಿ ಆದ್ರೆ, ಸಮಾಜಕ್ಕೆ ಏನಾದ್ರೂ ಅಗೌರವ ನಡೆಯುವಂತ ಸಂದರ್ಭ ಬಂದ್ರೆ ಸಂಘದ ರಾಜ್ಯಾಧ್ಯಕ್ಷರು ಇನ್ವಾಲ್ವ್ ಆಗಿ ಇರ್ತಕ್ಕಂಥ ಟ್ರಸ್ಟಿಗಳ ಮೇಲೆ ಏನು ಆಕ್ಷನ್ ತಗೊಳ್ಳಿಕ್ಕೆ ಅವಕಾಶ ಇದೆ ಅಂತ ಬೈಲಾನ ಇದೆ. ನಾವೆಲ್ಲ ನಿನ್ನೆ ಪತ್ರಿಕಾ ಮಾಧ್ಯಮದವರಿಗೆ ಆ ಬೈಲಾ ಪತ್ರಿಕೆನೂ ಕೂಡ ಕೊಟ್ಟಿದೆ. ಈಗ ಟ್ರಸ್ಟಿಗಳು ಕೂಡ ಪೀಠ ಮತ್ತು ಮಠದ ಸ್ವಾಮೀಜಿಗಳ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕು ಅಥವಾ ಬಹುದು ಅಂತ ಟ್ರಸ್ಟಿಗಳ ಅಧಿಕಾರದ ಬಗ್ಗೆನೂ ಬೈಲಾದಲ್ಲಿ ಐತಲ್ರಿ ಸರ್? ಅಲ್ಲ, ಬೈಲಾ ಎಲ್ಲಿವರೆಗೆ ಅಂದ್ರೆ ಸಮಾಜದ ಏನು ಬಂಧುಗಳು ಅದಾರಲ್ಲ, ಸಮಾಜದ ಬಂಧುಗಳು ಎಲ್ಲಿವರೆಗೆ ಅವ್ರ ಮೇಲೆ ವಿಶ್ವಾಸ ಇಡ್ತಾರೆ ಅಲ್ಲಿವರೆಗೆ ಅವ್ರಿಗಿದೆ. ಆದ್ರೆ ಸಮಾಜದ ಬಂಧುಗಳು ಅವ್ರ ಮೇಲೆ ವಿಶ್ವಾಸನೇ ಇಲ್ಲ. ಯಾಕಂದ್ರೆ ಸಮಾಜನೇ ಇವಾಗ ಆಗೈತ್ರಿ ಸರ್ ಬಿದ್ರಿ ಅವರ, ಸಿದ್ದಣ್ಣವ್ರ. ಈಗ ಸಮಾಜನೇ ಇವಾಗ ಆಗಿದೆ. ಈಗ ಸ್ವಾಮೀಜಿಗಳ ಪರವಾಗಿ ಒಂದಿಷ್ಟು ಜನ ಭಕ್ತರು, ಈಗ ಟ್ರಸ್ಟಿಗಳ ಪರವಾಗಿ ಒಂದಿಷ್ಟು ಜನ ಭಕ್ತರು. ಸೊ ಸಾರಾ ಸಗಟಾಗಿ ಇವರಿಗೆ ಭಕ್ತರಿದ್ದಾರೆ ಅಂತ ಹೆಂಗ ಹೇಳ್ತೀರಿ? ಯಾಕಂದ್ರೆ ಇವತ್ತು ಮಾರಾಮಾರಿ ನಡೆದಿದ್ರಲ್ಲಿ ಇಬ್ರು ಆಫ್ ಅದಾರ. ಮೇಡಮ್, ಇದು ಏನಾಗಿದೆ ಅಂದ್ರೆ ಪಾಪ ಟ್ರಸ್ಟಿಗಳು ಜನಗಡೆ ಬರ್ತಕ್ಕಂತ ಜನಗಳಿಗೆ ಏನೂ ಪೂರ್ಣ ಮಾಹಿತಿ ಇಲ್ಲ. ಈಗ ಮೊನ್ನೆ ನಡೆದಂತ 2-3 ಸಭೆಗಳಲ್ಲಿ ನಡೆದಂತ ಟ್ರಸ್ಟಿ ಮೀಟಿಂಗ್ ನಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಮೇಡಮ್. ಆ ಟ್ರಸ್ಟಿಗಳಲ್ಲಿ ಬಾಯಿ ಬೆಟ್ಟದ ಸಾಹೇಬ್ರು ಎಳಿ ಎಳೆಯಾಗಿ ಎಲ್ಲಾ ರೀತಿನೂ ನಡೆದಂತ ಟ್ರಸ್ಟ್ ನೊಳಗೆ ನಡೆದಂತ ಭ್ರಷ್ಟಾಚಾರಗಳನ್ನ ಎಳೆಯಾಗಿ ಹೇಳಿದ್ರು ಅವರು. ಆ ವಿಡಿಯೋ ಕೂಡ ನಿಮ್ಮ ಗ್ಯಾರಂಟಿ ನ್ಯೂಸ್ ನೇ ತಲುಪಿದೆ ಅಂತ ಅನ್ಕೊಂಡಿದ್ದೇನೆ. ಹೌದ್ರಿ ಸರ್, ತಲುಪೈತಿ. ಆದ್ರೆ ಸಿದ್ದಣ್ಣವ್ರ, ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ನಿಮ್ಗ. ಸಂಘದ ಅಧ್ಯಕ್ಷರುಗಳು ಅಥವಾ ಸಂಘದ ಸದಸ್ಯರುಗಳು ಮತ್ತು ಈಗ ಏನು ಪೀಠದ ಸ್ವಾಮೀಜಿಗಳು ಏನಿದ್ದಾರೆ ವಚನಾನಂದ ಶ್ರೀಗಳು, ಇಷ್ಟ ದಿನ ಏನ್ ಮಾಡ್ತಿದ್ರಿ ನೀವು? ಇಷ್ಟು ಅವ್ಯವಹಾರ ನಡೀತಿದೆ ಅಂತಂದ್ರೆ ಇಷ್ಟು ದಿನ ಎದಕ್ ಸುಮ್ನಿದ್ರಿ ತಾವುಗಳು? ಇಷ್ಟು ದಿನ ಈ ಬಗ್ಗೆ ಮಾತಾಡ್ಲಾರ್ದೆ ಈಗ ಉಚ್ಚಾಟನೆ ಆದ್ಮೇಲೆ ಇದ್ದಕ್ಕಿದ್ದಂತೆ ತಮ್ಗೆ ಭಕ್ತರು ಕೊಟ್ಟಿರೋ ಕಾಣಿಕೆ ದೇಣಿಗೆಯ ಬಗ್ಗೆ ಲೆಕ್ಕಪತ್ರ ಕೇಳ್ತಿದ್ರಲ್ಲ, ಇಷ್ಟು ದಿನ ಏನ್ ಮಾಡ್ತಿದ್ರಿ ನೀವು? ಮಕ್ಕೊಂಡಿದ್ರೇನು? ಕೇಳ್ಬೇಕಾಗಿತ್ತು ಸಮಾಜದವರು. ಮೇಡಮ್, ಅದು ನಿರಂತರ ಕೇಳಿದೆ ಮೇಡಮ್, ಅದು ನಿಮಗೆ ಗೊತ್ತೇ ಮಾಹಿತಿ ಇಲ್ಲ. ಆ ಟ್ರಸ್ಟಿಗಳನ್ನ ನಮ್ಮ ಹಿರಿಯರಂತ ನಂದೇಳಿ ಆಲಪ್ನವ್ರು ಇರ್ಬೋದು, ಇರ್ತಕ್ಕಂಥ ಟ್ರಸ್ಟಿಗಳು ಮತ್ತೆ ಸಂಘದಲ್ಲಿ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರು, ಮೊನ್ನೆ ರಾಜ್ಯಾಧ್ಯಕ್ಷರು ಬಹಳ ಎಳೆಯಾಗಿ ಹೇಳಿದ್ದಾರೆ. ನಾವು ನಿರಂತರವಾಗಿ ಅವರನ್ನ ಲೆಕ್ಕ ಕೇಳಿದ್ವಿ. ಅವರು ಬಹಳ ಉದ್ದಟತನದಿಂದ ನಮ್ಮ ಹಿರಿಯರಾದಂತ ಹಿಂದಿನ ಈಗೇನು ನಿನ್ನೆ ಉಚ್ಚಾಟಿತರಾಗಿರ್ತಕ್ಕಂಥ ಧರ್ಮದರ್ಶಿಗಳಾಗಿರ್ತಕ್ಕಂಥ ಉಮಾಪತಿ ಅಣ್ಣವರು ಹೇಳಿದ್ದಾರೆ. ಏನಂತ ರಾಜ್ಯಾಧ್ಯಕ್ಷರಿಗೆ ಹೇಳಿದಾರೆ ಅಂದ್ರೆ, ನಾನು ಯಾವ ಕಾರಣಕ್ಕೂ ಲಿಖಿತ ಮುಖಾಂತರ ಲೆಕ್ಕವನ್ನ ಕೊಡಲ್ಲ, ಮೌಖಿಕವಾಗಿ ಕೊಡ್ತೇನೆ, ಅದ್ ಬೇಕಾದ್ರೆ ತಗೋರಿ, ಬೇಡ ಬಿಡ್ರಿ ಅಂತ ಹೇಳಿದಾಗ ರಾಜ್ಯಾಧ್ಯಕ್ಷರು ಈ ಒಂದು ನಿರ್ಣಯ ತಗೊಳ್ಳಿಕ್ಕೆ ಭದ್ರಾಗಿದ್ದಾರೆ ಮೇಡಮ್. ಈಗ ಸರ್, ಅಕೌಂಟ್ಗೆ ಬಂದಿರೋ ದುಡ್ಡಿಗೆ ಅವರು ಲೆಕ್ಕ ತೋರ್ಸಕ್ ಆಗತ್ರಿ. ಈಗ ಭಕ್ತರು ಕಾಣಿಕೆಯ ರೂಪದಲ್ಲಿ ಕೊಡುವಂತಹ ದೇಣಿಗೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಆದಂತಹ ವಿಚಾರಗಳಾಗಿರ್ಬೋದು, ಅಥವಾ ಅದು ಅದು ಆಹಾರ ಪದಾರ್ಥ ಆಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳಾಗಿರ್ಬೋದು, ಇದ್ರ ಬಗ್ಗೆ ಮಠದಲ್ಲಿ ಲೆಕ್ಕ ಇಡುವಂತ ಸಂಪ್ರದಾಯನೇ ಇಲ್ಲ ರೀ. ಇವತ್ತು ಉಚ್ಚಾಟನೆ ಆಗ್ಯಾರ ಅಂತ ಹೇಳಿ ಅದ್ರದ್ದು ಲೆಕ್ಕ ಕೊಡ್ರಿ ಅಂತಂದ್ರೆ ಇಷ್ಟು ವರ್ಷದ ಎಲ್ಲಿಂದ ಕೊಡಕ್ಕಾಗತ್ರಿ ಸರ್? ಈಗ ಪೀಠಾಧ್ಯಕ್ಷರಾಗಿ ಅವರೇ ಒಂದು ಲೆಕ್ಕ ಇಡುವಂತ ಕೆಲಸ ಮಾಡ್ಬೋದಾಗಿತ್ತಲ್ಲ, ಹೇಳ್ರಿ ಸರ್. ಮೇಡಮ್, ಅವಕಾಶನೇ ಕೊಟ್ಟಿಲ್ಲ ಪೀಠಾಧ್ಯಕ್ಷರಿಗೆ. ಅವ್ರಿಗೆ ಲೆಕ್ಕದಿರ್ಲಿ, ಯಾರಾದ್ರೂ ಭಕ್ತರು ಕರ್ಕೊಂಡು ಅವ್ರಿಗೆ ಏನಾದ್ರು ಮದುವೆ ಸಮಾರಂಭ ಸಭೆ ಸಮಾರಂಭಕ್ಕೆ ಹೋಗ್ಬೇಕಂದ್ರೆ ಇವ್ರು ಕೇಳಿ ಹೋಗ್ಬೇಕಾದಂತ ಪರಿಸ್ಥಿತಿ ಪೀಠಾಧ್ಯಕ್ಷರದ್ದು ಇತ್ತು. ಏನಾಗಿದೆ ಅಂದ್ರೆ ಇವತ್ತು ಯಾರಾದ್ರೂ ಬೇಡ ಅಂತಂದ್ರೆ ಅವ್ರಿಗೆ ಇಲ್ಲ ಗುರುಗಳು ಬರೋದಿಲ್ಲ ಅಂತ ಹೇಳಿ ಆ ಸಂಪರ್ಕ ನಂಬರ್ ಅವರೇ ಇಟ್ಕೊಂಡ್ಬಿಟ್ಟಿದ್ರು. 2 ಮೊಬೈಲ್ ನಂಬರ್ ಒಂದು ಮಂತ್ರಿ ಸ್ಥಾನ ಕೊಡ್ರಿ ಅಂತ ಅಷ್ಟು ಜೋರಾಗಿ ಹೇಳಕ್ ಬರ್ತೈತಿ ಸ್ವಾಮಿಗಳಿಗೆ.
ತನ್ನ ಮೇಲೆ ಆಗ್ತಾ ಇರೋಂಥ ಅನ್ಯಾಯ ದರ್ಪದವರೆಗೆ ಇಷ್ಟು ದಿನ ಸುಮ್ಮನಿದ್ದು ಈಗೀಗ ಒಂದು ವರ್ಷದಿಂದ ಮಾತಾಡಕ್ ಶುರು ಮಾಡ್ಯಾರ ಅವರು. ಅದಕ್ಕಿಂತ ಮುಂಚೆ ಯಡಿಯೂರಪ್ಪನವ್ರ ಎದುರುಗಡೆನೆ ಮುರುಗೇಶ್ ನಿರಾಣಿ ಅವ್ರಿಗೆ ನೀವು ಸರಳ ಮಂತ್ರಿ ಮಾಡ್ರಿ, ಇಲ್ಲ ಅಂತಂದ್ರೆ ಸಮಾಜ ತಿರುಗಿ ಬೀಳ್ಬೇಕಾಗತ್ತೆ ಅಂತ ಹೇಳಿ ಅದ್ ನೇರವಾಗಿ ಧಮಕಿ ಕೊಟ್ಟವ್ರು. ತಮ್ಮ ಪರವಾಗಿ ತಾವು ವಕಾಲತ್ತು ಮಾಡ್ಕೊಳಕ್ ಆಗದೆ, ತಮ್ಮ ಪರವಾಗಿ ಮಾತಾಡಕ್ ಆಗದೆ ಒಂಥರ ವಿಲ್ವಿಲ ಅಂತ ಒದ್ದಾಡಿದ್ರು ಅನ್ನೋ ತರದಲ್ಲಿ ತಾವು ಮಾತಾಡೋದು ನೋಡಿದ್ರೆ ನನಗ್ ಬಹಳ ಆಶ್ಚರ್ಯ ಆಗತ್ತಪ್ಪ ನಂಬಾಕ. ಇಲ್ಲ ಮೇಡಮ್, ನಿಮಗೆ ಆಶ್ಚರ್ಯ ಆಗ್ಬಹುದು. ಯಾಕಂದ್ರೆ ಇಡೀ 84 ಲಕ್ಷ ಸಮಾಜಕ್ಕೆ ಆಶ್ಚರ್ಯ ಆಗ್ಬಿಟ್ಟಿದೆ ಇವ್ರ ನಡವಳಿಕೆ. ಇದು ಇವತ್ತು ಮುರುಗೇಶ್ ನಿರಾಣಿ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕು ಅಂತ ಹೇಳಿಸೋ ಹಾಗೆ ಮಾಡಿದವರೇ ಟ್ರಸ್ಟಿಗಳು. ಸುಮ್ನೆ ಇರ್ರಿ ಸರ್, ಸಣ್ಣ ಹುಡುಗೇನ್ರಿ? ಒಂದು ಪೀಠದ ಪೀಠಾಧಿಪತಿಗಳು ಅಂತಂದ್ರೆ ಏನ್ರಿ ಸರ್? ಅದಕ್ಕೊಂದು ಗೌರವ ಇರ್ತೈತಿ. ಸಣ್ಣ ಮಕ್ಳು ಚಾಕ್ಲೇಟ್ ಕೊಡ್ತೀನಪ್ಪ ಹಿಂಗ ಹೇಳ ಹಂಗ ಹೇಳ ಅಂತ ಹೇಳಿದ್ರೆ ಹೇಳಾಕ ಅವ್ರಿನ್ ಸಣ್ಣ ಹುಡುಗೇನ್ರಿ? ಹೆಂಗ್ ಮಾತಾಡ್ತಿರಿ ನೀವೇನ್? ಅವ್ರನ್ನೇನ್ ಹೊಗಳ್ತಿದಿರೋ ತೆಗಳ್ತಿದಿರೋ? ಮೇಡಮ್, ಈಗ ಅವರು ಈ ದಿನಗಳಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಕೆಲವೊಂದು ಮಾತನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಟ್ರಸ್ಟಿಗಳು. ಏನಂದ್ರೆ ಇವತ್ತು ನಾವು ಏನ್ ಹೇಳ್ತೇವೆ ಅದನ್ನ ಕೇಳ್ಕೊಂಡಿರಂಗಿದ್ರೆ ಇರ್ಬೇಕು, ಇಲ್ಲಾಂದ್ರೆ ಹೋಗ್ಬೇಕು ಅಂತೆ. ಟ್ರಸ್ಟಿಗಳು ಹೇಳ್ದಂಗೆ ಕೇಳ್ಕೊಂಡಿರಂಗಾದ್ರೆ ಇರ್ಬೇಕು, ಇಲ್ಲ ಅಂದ್ರೆ ಹೋಗ್ಬೇಕು ಅಂತ. ಇದನ್ ಮೇಲೆ ಗೊತ್ತಾ, ನೀವೇ ತಿಳ್ಕೊಂಬಿಡ್ರಿ ಮೇಡಮ್ ಅವ್ರು ಹೇಳ್ಯಾರ ಇಲ್ಲ ಅಂತ ಹೇಳಿ. ಇವತ್ತು ಹೇಳ್ತಾರೆ ಅಲ್ಲ, ನಾವ್ ಅದನ್ನು ಕೇಳಿವಿ ಸರ್. ನಾನೀಗ ನಾನೇ ಹೇಳ್ತಿರೋದ್ ಏನ್ರಿ ಸರ್ ಅಂದ್ರ, ಒಂದು ಪೀಠಾಧ್ಯಕ್ಷರ ಅಂತಂದ ಮೇಲೆ ಅದಕ್ಕೊಂದು ಗೌರವ ಇರ್ತದ್ರಿ ಸರ್. ತನ್ನ ಪರವಾಗಿ ತಾನೇ ತನ್ನನ್ನು ತಾನು ರಕ್ಷಿಸಿಕೊಳ್ಳದಂತಹ ಒಬ್ಬ ಪೀಠಾಧ್ಯಕ್ಷ ಸಮಾಜದ ಒಳತನ್ನ ಹೆಂಗ್ ರಕ್ಷಿಸಿಕೊಳ್ಳೋದಕ್ಕೆ ಸಾಧ್ಯ? ಅಷ್ಟು ಅಸಹಾಯಕರಾಗಿ ಆ ಪೀಠದ ಆಸೆಗೆ ವಾಂಛೆಗೆ ಬಿದ್ದು ಅಸಹಾಯಕರಾಗಿ ಇಷ್ಟು ದಿನ ಕೈಗೊಂಬೆಯಾಗಿ ವರ್ತಿಸಿದ್ರು ವಚನಾನಂದ ಶ್ರೀಗಳು ಅಂತಂದ್ರ ನನಗ ನಂಬಾಕ ಬಹಳ ಕಷ್ಟ ಸರ್. ಮೇಡಮ್, ಇದು ನಮಗೂ ಕೂಡ ನಿಮ್ಗೆ ಹೆಂಗ್ ಅನಿಸಿದೆ, ನಮಗೂ ಹಂಗ ಆಗಿದೆ. ಆದ್ರೆ ಏನಾಗಿದೆ ಅಂದ್ರೆ ಟ್ರಸ್ಟಿಗಳು ಅಂದ್ರೆ ನಮ್ಮ ಸಮಾಜದ ಹಿರಿಯರು ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಹಿರಿಯರು ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕಂತೇಳಿ ಜಗದ್ಗುರುಗಳು ತಿಳ್ಕೊಂಡಿದ್ರು. ಇವತ್ತು ಟ್ರಸ್ಟಿಗಳನ್ನ ಕೈಗೊಂಬೆ ಅಂತ ನೀವ್ ಹೇಳ್ದಾಗೆ ನಮ್ಮ ಜಗದ್ಗುರುಗಳನ್ನ ಟ್ರಸ್ಟಿಗಳು ಕೈಗೊಂಬೆ ಅಂತ ನಡೆಸ್ಕೊಂಡು ಇವತ್ತು ಯಾವಾಗ ಅವರು ಲೆಕ್ಕದ ವಿಚಾರವಾಗಿ ನಮ್ಮೆಲ್ಲ ಸಮಾಜದರಾಗ್ಲಿ ಹಿರಿಯರಾಗ್ಲಿ ಲೆಕ್ಕವನ್ನ ಬಿಗಿ ಎತ್ತಿ ಕೇಳೋಂತ ಸಂದರ್ಭ ಬಂದಾಗೆ ಈ ಒಂದು ಸ್ವಾಮಿಗಳನ್ನ ನಡುವೆ ತಗೊಂಬಂದು ಡೈವರ್ಟ್ ಮಾಡಿದ್ರೆ ಸಮಾಜ ಸುಮ್ಮರುತ್ತೆ ಅಂತ ಹೇಳಿ ಇವತ್ತು ಸ್ವಾಮಿಗಳನ್ನ ಉಚ್ಚಾಟನೆ ಮಾಡಿದ್ದಾರೆ ಮೇಡಮ್. ಆದ್ರೆ ಸಮಾಜ ಕುಂದ್ರೋದಿಲ್ಲ. ಇಡೀ ರಾಜ್ಯದ ಸಮಾಜ, ಇಡೀ ತಾಲೂಕು ಜಿಲ್ಲಾವಾರು ಎಲ್ಲ ಓಣಿಗಳಲ್ಲಿ ಇವತ್ತು ಸಮಾಜ ಎಚ್ಚೆತ್ತುತ್ತಾ ಇದೆ. ಉದಾಹರಣೆಗೆ ಮೊನ್ನೆ ಕೂಡ್ಲಿ, ಕೊಟ್ಟೂರು, ಕಂಪ್ಲಿಯವರು ಮೀಟಿಂಗ್ ಮಾಡಿದ್ದಾರೆ. ಈ ಇಡೀ ಟ್ರಸ್ಟಿಗಳು ಏನು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅದನ್ನ ನಾವು ಖಂಡಿಸ್ತೇವೆ. ಸ್ತ್ರೀಗಳು ನಮಗೇನು ಅನ್ಯಾಯ ಮಾಡಿಲ್ಲ, ಸ್ತ್ರೀಗಳ ಕಡೆಯಿಂದ ಸಮಾಜಕ್ಕೆ ಏನು ಅನ್ಯಾಯ ಆಗಿಲ್ಲ. ಸ್ತ್ರೀಗಳನ್ನ ಮುಂದುವರ್ಸೋಣ, ಟ್ರಸ್ಟಿಗಳ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಹೋರಾಡೋಣ ಅಂತೇಳಿ ಮೊನ್ನೆ ಕೂಡ ಸರ್. ಮಸ್ತ್ ಇಡೀ ರಾಜ್ಯ ನೋಡ್ತಿದೆ ಸರ್ ನಿಮ್ದು ಹೋರಾಟ, ಹೊಡೆದಾಟ, ಬಡದಾಟ, ಚಪ್ಲಿ, ಅದು ಇದು ಏನ್ ಅಸಹ್ಯ ಸರ್. ಸಮಾಜ ಇಡೀ ರಾಜ್ಯಾದ್ಯಂತ ತಮ್ಮ ನೋಡ್ತಿರ್ತದ. ಏನ್ ಅಸಹ್ಯ ಮಾಡ್ತಿದ್ರು ಒಳಗಡೆ. ಇದು ಹೋರಾಟ ಅಂತಾರ. ಏನೇ ಒಂದು ಒಳ್ಳೇದಾಗ್ಬೇಕಂದ್ರೆ ಕಾಡೆ ಕೊಡ್ಬೇಕಲ್ ಮೇಡಮ್. ಏನ್ ಕೊಡ್ಬೇಕು? ಕಾಡಿ ಕೂಡ್ಬೇಕಲ್ರಿ ಮೇಡಮ್. ಏನೇ ಒಂದು ಒಳ್ಳೇದಾಗ್ಬೇಕಂದ್ರೆ ಕಾಡಿ ಕೂಡ್ಬೇಕ್ರಿ ಮೇಡಮ್. ಕಾಡಿ ಕೂಡೋಂಗ್ ಕಾಣ್ತಿಲ್ಲ. ಇದು ಹೊಡೆದಾಡು ಬಡದಾಡು ಎರಡು ಬೇರೆ ಮಾಡಂಗ ಐತ್ರಿ ಸರ್. ಇಲ್ಲ ಮೇಡಮ್ ಎಲ್ಲಾ ಸರಿ ಆಗುತ್ತೆ. ಎಲ್ಲಾ ನಮ್ಮ ರಾಜ್ಯಾಧ್ಯಕ್ಷರು ಸಮಾಜಕ್ಕ ಪೀಠದ ಹಣೆ ಬರಾನೇ ಇಲ್ಲ ಅಂತ ಅನ್ಸತ್ರಿ ಸರ್. ಒಟ್ಟ ಮಠದ ಹಣೆ ಬರ ಇದ್ದಂಗಿಲ್ಲ. ಒಂದಕ್ಕೆ 3 ಮಾಡಿದ್ರೆ 3 ಹಂಗ ಅದು ಇಲ್ಲ ಮೇಡಮ್. ಈಗ ಮೇಡಮ್ ಇಲ್ಲ ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಸರ ಸಿದ್ದಣ್ಣವ್ರ ಪಂಚಪೀಠದಲ್ಲಿ ತೋರ್ಸ್ರಿ, ಒಂದು ತೋರ್ಸ್ರಿ ಇಂತದು, ಒಂದ್ ತೋರ್ಸ್ರಿ. ಅಲ್ಲಿ ಸರಿನೋ ತಪ್ಪ ಒಗ್ಗಟ್ಟಿರ್ತದ್ರಿ ಸರ್. ಪಂಚಮಸಾಲಿ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲ ಮೇಡಮ್. ಪಂಚಪೀಠ ಅಂದ್ರು ಅವು ನಮ್ಮವೇ, ಅವೇ ಬೇರೆ ಅಲ್ಲ. ಅವೇನಿಲ್ಲ ಅಂತ ನಾವ್ ಹೇಳಿಲ್ಲ. ಅಲ್ಲ ಅವು ಇದ್ದಾಗ್ಲೇ ನೀವ್ ಇನ್ನೊಂದು ಪೀಠ ಮಾಡ್ಕೊಂಡ್ರಿ. ಅಂದಲ್ಲೇ ನಿಮ್ಗೊಂದ್ ಪೀಠ ಬೇಕಂತ ಮಾಡ್ಕೊಂಡ್ರಿ ಮೇಡಮ್. ಅಲ್ಲಿ ಒಗ್ಗಟ್ಟು ನಿಮ್ಮಲ್ಲಿ ಇಲ್ಲ ಅಂತ ಹೇಳ್ತಿದ್ದೀನಿ ನಾನು. ಇಲ್ಲ ಮೇಡಮ್, ನಮ್ಮಲ್ಲಿ ಒಗ್ಗಟ್ಟೇನಿಲ್ಲ. ಅಂದ್ರೆ ಮೇಡಮ್ ನೀವು ಅದನ್ನ ವಿಚಾರಗಳನ್ನ ನೀವು ನೋಡ್ಬೋದು ಎಲ್ಲವೂ.